ಸಮಸ್ತ ಹಿಂದೂ ಬಾಂಧವರಿಗೆ ಮುಂಬರುವ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಎಲ್ರಿಗೂ ಸುಖ ಸಂಪತ್ತನ್ನು ತಂದುಕೊಡಲಿ. ಸ್ವತಂತ್ರ ಸಂಗ್ರಾಮದ ಎಲ್ಲರನ್ನು ಒಡ್ಡುಗೂಡಿಸುವ ನೆಪದಿಂದ ಪ್ರಾರಂಭವಾದಂಥ ಪೂಜ್ಯ ಬಾಲಗಂಗಾಧರನಾಥ ತಿಲಕ್ರವರು ಪ್ರಾರಂಭ ಮಾಡಿದಂಥ ಗಣೇಶ ಹಬ್ಬ ಇವತ್ತು ಎಲ್ಲ ಗ್ರಾಮಗಳಲ್ಲಿ ಗಲ್ಲಿಗಳಲ್ಲಿ ನಡೀತಾ ಇರೋದನ್ನು ನೋಡಿದ್ರೆ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಹಿರಿಯರಿಗೆ ವಂದಿಸುತ್ತಾ ಎಲ್ರಿಗೂ ಗೌರಿ ಗಣೇಶ ಹಬ್ಬ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಎಲ್ಲ ಹಿಂದೂ ಬಾಂಧವರಿಗೆ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನೋಡಿ, ಸಾಮಾನ್ಯವಾಗಿ ಸರ್ಕಾರದ ಆದೇಶ ಕೂಡ ಇದೆ, ನಮ್ಮ ನೈತಿಕವಾದಂಥ ಒಂದು ವಿಚಾರನೂ ಇದೆ. ಇದರಲ್ಲಿ ನಾವು ಮಣ್ಣಿನಲ್ಲೇ ಮಾಡಿರ್ತಕ್ಕಂಥ ಹೆಚ್ಚು ಬಣ್ಣಗಳನ್ನು ಉಪಯೋಗಿಸದೇ ಇರತಕ್ಕಂಥ ಗಣಪತಿಯನ್ನು ಮಾತ್ರ ಪೂಜೆ ಮಾಡಬೇಕು. ಏಕೆಂದರೆ ಹಿಂದೆ ಎಲ್ಲ ನಾವು ಕೇವಲ ಒಂದು ಸಣ್ಣ ಮಣ್ಣಿನಲ್ಲಿ ಮಾಡಿ ಗಣಪತಿ ಅಂತ ಇವತ್ತು ಕೂಡ ನಾವು ನಮ್ಮ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ಯಾಕೆ ಅಂತೇಳಿದ್ರೆ ನಾವು ನಮ್ಮ ವ್ಯವಸಾಯದ ದಿನಗಳಲ್ಲಿ ರಾಶಿ ಪೂಜೆ ಮಾಡಿದಾಗ ಕೂಡ ಗಣಪತಿಯನ್ನು ಇಡ್ತೀವಿ. ಯಾವುದೇ ಕಾರ್ಯಕ್ರಮ ಯಾವುದೇ ಪೂಜೆ ಮಾಡಬೇಕಾದ್ರೆ ಗಣಪತಿ ಅಂತ ಮಾಡ್ತೀವಿ. ಗಣಪತಿಯನ್ನು ಮಾಡೋದು ಒಂದು ಸಗಣಿಯಿಂದನೋ ಅಥವಾ ಒಂದು ಸಣ್ಣ ಮಣ್ಣಿನಿಂದ ಒಂದು ಹುಂಡೆ ರೂಪದಲ್ಲಿ ಮಾಡಿ ಅದಕ್ಕೆ ಗಣಪತಿ ಅಂತ ಪೂಜೆ ಮಾಡೋ ಸಂಪ್ರದಾಯ ನಮ್ಮದು. ಈಗ ಪಾಶ್ಚಿಮಾತ್ಯೀಕರಣದಿಂದ ಏನಾಗಿದೆ, ಗಣಪತಿಗೆ ಬಣ್ಣ ಬೆಳೆದು POPನಲ್ಲಿ ಮಾಡಿ ಆಚರಣೆ ಮಾಡೋದ್ರಿಂದ ಅದನ್ನು ತಗೊಂಡು ವಿಶೇಷವಾಗಿ ಗಣಪತಿಯನ್ನು ನಾವು ಗಣಪತಿ ಪೂಜಾ ನಂತರ ವಿಸರ್ಜನೆಗಾಗಿ ನೀರಿನಲ್ಲಿ ಬಿಡೋದ್ರಿಂದ ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬಹಳ ಹಾನಿಯಾಗ್ತಾ ಇದೆ. ಇದನ್ನು ತಪ್ಪಿಸಬೇಕು. ಕಾನೂನು ಕೂಡ ಇದೆ, ಇದನ್ನು ಮಾಡಿದವರಿಗೆ ಶಿಕ್ಷೆ ಕೂಡ ಇದೆ. ಯಾವುದೇ ಕಾರಣದಿಂದ ನಾನು ಎಲ್ಲರಲ್ಲಿ ಕೈ ಮುಗಿದು ಮನವಿ ಮಾಡ್ತೇನೆ, ಮಣ್ಣಿನ ಗಣಪತಿಯನ್ನೇ, ಅದರಲ್ಲೂ ಯಾವುದೇ ಬಣ್ಣವನ್ನು ಉಪಯೋಗಿಸದೇ ಇರತಕ್ಕಂಥ ಗಣಪತಿಯನ್ನೇ ಪೂಜೆ ಮಾಡಿ. ಭಗವಂತ ಸರ್ವಸ್ವರೂಪಿ, ಎಲ್ಲ ವಿಧಗಳಲ್ಲಿ ಕೂಡ ಯಾವುದೇ ರೀತಿ ಪೂಜೆ ಮಾಡೋದ್ರದ್ದು ಕೂಡ ಒಪ್ಕೊಳ್ತಾನೆ. ಹಾಗಾಗಿ ಪರಿಸರ ನಮ್ಮೆಲ್ಲರ ಹೊಣೆ, ನಾವು ಕೂಡ ಅದಲ್ಲೇ ಬದುಕಬೇಕು. ಅದೇ ನೀರನ್ನೇ ನಮಗೆ ಕೂಡ ನಾವು ಕೂಡ ಕುಡಿತೀವಿ, ನಮ್ಮ ಮನೆಯ ಪ್ರಾಣಿಗಳು ಕೂಡ ಅದನ್ನೇ ಕುಡಿಯೋದ್ರಿಂದ ಎಲ್ಲರೂ ಕೂಡ ಈ ಮನವಿಯನ್ನು ಆಲಿಸಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ರಾಮಮೂರ್ತಿ MG, ಅಧ್ಯಕ್ಷರು ಭಾಜಪ ಯಲಹಂಕ ಗ್ರಾಮಾಂತರ ಕ್ಷೇತ್ರ.